now we'll discuss the interior of the earth. So that is also very, very important concept. Put the heading interior of the earth. Interior of the earth. Interior of the earth. ಭೂಮಿಯ ಆಂತರಿಕ ರಚನೆ. ಭೂಮಿಯ ಆಂತರಿಕ ರಚನೆ. Interior of the earth. Okay, to take this diagram, draw ಮಾಡ್ಕೊಳ್ಳಿ. ಸಿಯಾಲ್, SIAL ಕಾಣಿಸ್ತಾ ಇದೆಯಾ? ಸೊ ಸಿಯಾಲ್, ಇದು ಕ್ರಸ್ಟ್, ಇದು ಡಾಟ್ ಡಾಟ್ ಏನಂದ್ರೆ ವಾಟರ್ ಬಾಡಿ, ಅದು ಓಷಿಯನ್ ಬರ್ಕೊಳ್ಳಿ, ಇಲ್ಲಿ ಓಷನ್ ಅಂತ ಬರ್ಕೊಳ್ಳಿ. ಓಷಿಯನ್, ದಿಸ್ ಇಸ್ ಓಷಿಯನ್. ಅಂಡ್ ಕ್ರಸ್ಟ್ ಅಂದ್ರೆ ಲ್ಯಾಂಡ್, ಅದು ಲ್ಯಾಂಡ್. ಕ್ರಸ್ಟ್ ಬ್ರಾಕೆಟ್ ಅಲ್ಲಿ ಲ್ಯಾಂಡ್ ಅಂತ ಬರ್ಕೊಳ್ಳಿ. ಅಂಡ್ ದಿಸ್ ಒನ್ ಓಷನ್ ಅಂತ ಬರ್ಕೊಳ್ಳಿ. ಅಂಡ್ ಈ ಓಷನ್ ಮತ್ತೆ ಲ್ಯಾಂಡ್ ಸೆಪರೇಟ್ ಆಗಿರೋದು ಯಾವುದು? ಕೊಂಡ್ರಾಡ್ ಡಿಸ್ಕಂಟಿನ್ಯೂಟಿ. ಕೊಂಡ್ರಾಡ್. ಆಯ್ತಾ? ಎಷ್ಟು ಮಾಡ್ಬೋದಾ ನೋಡಿ. ಇವಾಗ ಕರೆಕ್ಟಾಗಿ ಕೇಳ್ಕೊಳ್ಳಿ, ಯಾರು ಬರ್ಕೋಬೇಡಿ. ಇಲ್ಲ ಇನ್ನು ವೇಟ್ ಮಾಡ್ಕೊಂಡು ಡ್ರಾ ಮಾಡ್ಕೊಳ್ಳಿ. ಬಿಕಾಸ್ ಎಕ್ಸ್ಪ್ಲೇನ್ ಮಾಡುವಾಗ ಯಾರು ಬರೀಬಾರ್ದು, ಬಿಕಾಸ್ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಬಾರ್ದು ಅಷ್ಟೇ. ಆಯ್ತಲ್ಲರದು? ಹಾ ಆಯ್ತು, ಡ್ರಾ ಮಾಡ್ಕೊಳ್ಳಿ. ಇನ್ನು 2 ನಿಮಿಷ ಟೈಮ್ ತಗೊಳ್ಳಿ, ಕರೆಕ್ಟಾಗಿ ಡ್ರಾ ಮಾಡ್ಕೊಳ್ಳಿ. ಓಕೆ, ಲಿಸನ್. ಇವಾಗ ನೀವು ಅನ್ಬಹುದು, ಸರ್ ಅರ್ತ್ ನಾವು ನೋಡ್ಕೊಂಡು ಪ್ರಕಾರ ಸರ್ಕಲ್ ಇದೆ, ನೀವು ನೋಡಿದ್ರೆ ಈ ತರ ಸ್ಕ್ವೇರ್ ತೆಗೆದಿದ್ದೀರಾ ಅನ್ಬಹುದು. ಬಟ್ ಇವಾಗ ನೋಡಿ, ನಾನ್ ತಗೊಂಡು ಒಂದು ವೆರಿ ಸ್ಮಾಲ್ ಸ್ಟ್ರಿಪ್ ಇಷ್ಟೇ ತಗೊಂಡಿರೋದು, ಒಂದು ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಅಷ್ಟೇ ತಗೊಂಡಿರೋದು. ಅರ್ಥ ಆಗ್ತಾ ಇದೆ ಇದು? ಸೊ ಐ ಹ್ಯಾವ್ ಟೇಕನ್ ಅ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಅಂಡ್ ದಟ್ ಇಸ್ ದಿಸ್ ಇಸ್ ಸೆಂಟರ್. ಸೊ ಸೆಂಟರ್ ಮೀನ್ಸ್ ದಿಸ್ ಇಸ್ ರೇಡಿಯಸ್. ಸೊ ಇದು ಎಷ್ಟಿದೆ ಡಿಸ್ಟೆನ್ಸ್ ಅಂದ್ರೆ 6371 ಕಿಲೋಮೀಟರ್ ಇದೆ. ಅಂಡ್ ಇಂಟು 2 ಮಾಡಿದ್ರೆ ಇಟ್ ವಿಲ್ ಬಿ ದ ಡಯಾಮೀಟರ್ ಆಫ್ ದಿ ಅರ್ತ್. ಡಯಾಮೀಟರ್ ಆಗುತ್ತೆ. ಬಟ್ ಐ ಹ್ಯಾವ್ ಟೇಕನ್ ಓನ್ಲಿ ದ ರೇಡಿಯಸ್ ಪಾರ್ಟ್, ಅಂದ್ರೆ ತ್ರಿಜ್ಯ ಅಷ್ಟೇ, ಹಾಫ್ ಅಷ್ಟೇ ತಗೊಂಡಿರೋದು. ಯಾಕಂದ್ರೆ ನೋಡಿ, ಇದು ಶ್ರಾವಣಿ ಸೇಮ್ ಇರುತ್ತೆ. ಇದು ದಿಸ್ ಇಸ್ ದಿ ಕ್ರಸ್ಟ್, ದಿಸ್ ಇಸ್ ಮ್ಯಾಂಟಲ್ ಅಂಡ್ ದಿಸ್ ಇಸ್ ಕೋರ್. ಈ ತರ ಇರುತ್ತೆ. ದಿಸ್ ಇಸ್ 3D ಡಯಾಗ್ರಾಮ್, ಬಟ್ ಐ ಹ್ಯಾವ್ ಶೋನ್ ಆನ್ ದ 2D ಡಯಾಗ್ರಾಮ್. 2D ಡಯಾಗ್ರಾಮ್. So I have taken just one small piece of the land. This is a small piece of the land, and the uppermost part of the interior of the earth is crust. This is the uppermost part, and the innermost part is core, and the middle part is mantle. So uppermost crust, middle mantle, and lowermost is core. So this crust, it is a single segment, and this mantle divided into 2 segments. One is upper mantle and lower mantle. ನೋಡಿ, ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿಂದ ಇಲ್ಲಿವರೆಗೆ ಸರಿ ನೋಡ್ಕೊಳ್ಳಿ. ಸೊ ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿವರೆಗೆ ಇದು ಏನಿದು ಮ್ಯಾಂಟಲ್ ಇದು. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಮ್ಯಾಂಟಲ್. ದಿಸ್ ಗ್ರೀನ್ ಕಲರ್ ಇಟ್ಸ್ ಅ ಮ್ಯಾಂಟಲ್. ಇದು ಮ್ಯಾಂಟಲ್ ಇದೆ, ಮ್ಯಾಂಟಲ್. And in this mantle we are having the upper mantle and lower mantle, and this upper and lower mantle is divided by a line called Repeti discontinuity. So Repeti is a scientist. He discovered the line, so where there is a difference in the density of the layers. ಇಲ್ಲೊಂದು ಸ್ವಲ್ಪ ಡೆನ್ಸಿಟಿ ಕಡಿಮೆ ಅನಿಸ್ತು. ಸೊ ಆ ಲೈನ್ ದಾಟಿನ ಸ್ವಲ್ಪ ಡೆನ್ಸಿಟಿ ಹೆಚ್ಚಿಗೆ ಆಯ್ತು. ಅವ್ರಿಗೆ ಅನಿಸ್ತು there is a discontinuity. ಈಗ ಸೇಮ್ ಡೆನ್ಸಿಟಿ ಇದ್ರೆ we would have called the homogeneous, but there is a difference, that's why we call it discontinuity. So whatever material, here also we are having some material,
here also we are having some material, but both the material they are not having the same density. The density is varying, the density is changing. That's why we call discontinuity. ಅರ್ಥ ಆಗ್ತಾ ಇದೆಯಾ? ಈ ಕಂಟಿನ್ಯೂಟಿ ಅಂದ್ರೆ ಏನು? ಸೇಮ್ ಅಂತ, ಸೇಮ್ ಕಂಟಿನ್ಯೂಟಿ. ಡಿಸ್ಕಂಟಿನ್ಯೂ ಯಾವಾಗ ಆಗುತ್ತೆ? ಏನಾದ್ರೂ ಚೇಂಜ್ ಆದಷ್ಟೇ ಡಿಸ್ಕಂಟಿನ್ಯೂ ಆಗುತ್ತೆ. ಸೊ ಹಿಯರ್ ಡೆನ್ಸಿಟಿ ಆಫ್ ದಿ ಅಪ್ಪರ್ ಮ್ಯಾಂಟಲ್ ಇಸ್ ಡಿಫರೆಂಟ್ ಫ್ರಮ್ ಡೆನ್ಸಿಟಿ ಆಫ್ ದಿ ಲೋವರ್ ಮ್ಯಾಂಟಲ್. Density of the materials in crust is different than the density of the material in the mantle and even core also. So ಇಲ್ಲಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ ಸೇಮ್ ಡೆನ್ಸಿಟಿ ಕಂಡು ಬಂತು. ಅದಕ್ಕಾಗಿ ಅವ್ರು ಇಲ್ಲಿವರೆಗೆ ಒಂದು ಲೈನ್ ಡಿಮಾರ್ಕೆಟ್ ಮಾಡಿದ್ರು. ಆ ಲೈನ್ ಯಾವುದಂದ್ರೆ ಮೊಹೋ ಡಿಸ್ಕಂಟಿನ್ಯೂಟಿ ಅಂತ ಹೇಳಿ. ಮೊಹೋ is the person, is a scientist. He discovered that line and that's why we call ಮೊಹೋ discontinuity. And ಮೊಹೋ discontinuity ಕ್ವಶನ್ ಕೇಳ್ತಾರೆ, crust and mantle separated by which line? So answer ಮೊಹೋ discontinuity. ಇವಾಗ ನೋಡಿ, ಇದು ಕ್ರಸ್ಟ್ ಮುಗೀತು. ಕ್ರಸ್ಟ್ ಎಷ್ಟಿದೆ? ನಮ್ದು 40 ಕಿಲೋಮೀಟರ್ಸ್ ಇದೆ. ನಾನು ಆಮೇಲೆ ಬರ್ತೀನಿ, ಕರೆಕ್ಟ್ ಕೇಳ್ಕೊಳ್ಳಿ ಫಸ್ಟ್. ಇದು 40 ಕಿಲೋಮೀಟರ್ ಇದೆ. ಸೊ ಫ್ರಮ್ ಅರ್ತ್ ಸರ್ಫೇಸ್ ದ ಕ್ರಸ್ಟ್ is up to 40 kilometers. Again, the 40 kilometer is not same for continental and oceanic crust. Oceanic crust ಮತ್ತೆ continental crust ಬೇರೆ ಬೇರೆ ಇರುತ್ತೆ. ಇವಾಗ ನೋಡಿ, continental crust ಮತ್ತೆ oceanic crust ಏನ್ ಡಿಫರೆನ್ಸ್ ಅಂದ್ರೆ, this is land, ಇದು ocean ಅಂತ ತಿಳ್ಕೊಳ್ಳಿ. This is ocean and this side we are having the land. This is land and this is ocean. So ocean maximum ಎಷ್ಟು ಡೆಪ್ತ್ ಇರಬಹುದು? 6 ಕಿಲೋಮೀಟರ್ಸ್. ಯಾವುದೇ ಓಷನ್ ತಗೊಳ್ಳಿ, ಐ ಆಮ್ ಟೆಲಿಂಗ್ ಎವರೇಜ್ ಡೆಪ್ತ್. ಬಟ್ ಪೆಸಿಫಿಕ್ ಓಷನ್ 11 ಕಿಲೋಮೀಟರ್ ತನ ಇದೆ. ಮರಿಯಾನಾ ಟ್ರೆಂಚ್ ತಗೊಂಡ್ರೆ ಎಷ್ಟಿದೆ ಡೆಪ್ತ್ ಅಂದ್ರೆ 11 ಕಿಲೋಮೀಟರ್ಸ್ ಇದೆ. 11 kilometers or 11,000 meters ಇದೆ. Approximately 11 kilometers is the depth of Mariana Trench. And Mariana Trench present in the Pacific Ocean. And that will take the depth. Andre, ಈಗ among the 4 oceans, Pacific Ocean, Atlantic Ocean, Indian Ocean and Arctic Ocean. Pacific is the deepest ocean and the largest ocean in the world. ಆ Pacific Ocean, Indian Ocean, Atlantic Ocean, Arctic Ocean ಎಲ್ಲ ಎವರೇಜ್ ಡೆಪ್ತ್ ತಗೊಂಡ್ರೆ ಎಷ್ಟಿದೆ? 6 ಕಿಲೋಮೀಟರ್ ಡೆಪ್ತ್ ಇದೆ ಓಷನ್ದು. ಅಂಡ್ ಆ ಓಷನ್ ಡೆಪ್ತ್ ಅನ್ನ ಕೆಳಗೆ ಲ್ಯಾಂಡ್ ಇರಲೇಬೇಕು. ಇಲ್ಲಿ ಲ್ಯಾಂಡ್ ಇದ್ದೇ ಇರುತ್ತೆ ಓಷನ್ ಕೆಳಗಡೆ. ದಿಸ್ ಇಸ್ ಅ ಕ್ರಸ್ಟ್, ದಿಸ್ ಕ್ರಸ್ಟ್ ಅಂಡ್ ದಿಸ್ ಕ್ರಸ್ಟ್ ವಿ ಕಾಲ್ ದಿ ಓಷನಿಕ್ ಕ್ರಸ್ಟ್. ಇದಕ್ಕೆ ಓಷನಿಕ್ ಕ್ರಸ್ಟ್ ಅಂತ ಕರಿತೀವಿ. ಅಂಡ್ ಡೈರೆಕ್ಟ್ ಲ್ಯಾಂಡ್ ಸ್ಟಾರ್ಟ್ ಆಗುವಂತ ಕ್ರಸ್ಟ್ ಗೆ ನಾವು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ. ದಿಸ್ ಇಸ್ ಕಾಂಟಿನೆಂಟಲ್ ಕ್ರಸ್ಟ್ ಅಂಡ್ ದಿಸ್ ಇಸ್ ಓಷನಿಕ್ ಕ್ರಸ್ಟ್. ಅದ್ ಮೀನಿಂಗ್ ಗೊತ್ತಾಯ್ತಾ? ಇವಾಗ ನೋಡಿ, ನಾವು ಎವರೇಜ್ ಡೆಪ್ತ್ ತಗೊಂಡ್ರೆ ಕ್ರಸ್ಟ್ ಎಷ್ಟಿದೆ ಅಂದ್ರೆ 40 ಕಿಲೋಮೀಟರ್ಸ್ ಇದೆ. ಸೊ ಯು ಕ್ಯಾನ್ ಫೈಂಡ್ ದಿ ಕ್ರಸ್ಟ್ ಅಪ್ ಟು 40 ಕಿಲೋಮೀಟರ್ಸ್. ಅದೇ ನಾವು ಓಷನ್ಸ್ ತಗೊಂಡ್ರೆ ಓಷನ್ ಎಷ್ಟಿದೆ? ಅದು ಹಾರ್ಡ್ಲಿ 5 to 8 ಕಿಲೋಮೀಟರ್ ಅಷ್ಟೇ ಕ್ರಸ್ಟ್ ಇರುವುದು. ದಿಸ್ ಇಸ್ ಓಷನಿಕ್ ಕ್ರಸ್ಟ್. ಅದರ ಥಿಕ್ನೆಸ್ ಎಷ್ಟಿದೆ? 5 to 8. ಅದ್ರ ಲ್ಯಾಂಡ್ ಎಷ್ಟಿದೆ? 40 ಕಿಲೋಮೀಟರ್ ಇದೆ. ಹಾಗಾಗಿ ದ ಥಿಕ್ನೆಸ್ ಆಫ್ ದಿ ಕ್ರಸ್ಟ್ ಚೇಂಜಸ್ ಫ್ರಮ್ 8 to 40 ಕಿಲೋಮೀಟರ್. 8 ಕಿಲೋಮೀಟರ್ ಇಸ್ ದಿ ಓಷನಿಕ್ ಕ್ರಸ್ಟ್ and 40 kilometers is the continental crust. ಗೊತ್ತಾಯ್ತಾ ಇದು? So we are having the uppermost part is crust, and again in crust we are having two types of crust. One is the oceanic crust. Oceanic crust means the land below the water, and continental crust means the land just below the earth surface. That's a continental crust. So continental crust is always thicker than the continental crust is always thicker than oceanic crust. And oceanic crust thickness ಎಷ್ಟಿದೆ? Just 5 to 8 kilometers. But continental crust thickness ಎಷ್ಟಿದೆ? Almost 40 kilometers. And this crust mainly includes two important or major materials. One is silica ಅಂದ್ರೆ sand, and second one is aluminum. Aluminum is the metal. So aluminum and silicon ನಲ್ಲಿ ಸಿಲಿಕಾ ಹೆಚ್ಚು ಕಂಡು ಬರುವುದರಿಂದ ನಾವು ಅದಕ್ಕೆ ಸಿಯಾಲ್ ಲೇಯರ್ ಅಂತ ಕರಿತೀವಿ, ಸಿಯಾಲ್ ಪದರು ಅಂತ ಕರಿತೀವಿ, ಸಿಯಾಲ್ ಲೇಯರ್. And just below the crust we are having the mantle. ಇಷ್ಟು ಮ್ಯಾಂಟಲ್ ಇದೆ. ಅಂಡ್ ಮ್ಯಾಂಟಲ್ ಎಷ್ಟಿದೆ ಅಂದ್ರೆ ಆಲ್ಮೋಸ್ಟ್ 2900 ಕಿಲೋಮೀಟರ್ ಡೆಪ್ತ್ ಇದೆ. ಆಲ್ಮೋಸ್ಟ್ 2900 ಕಿಲೋಮೀಟರ್ಸ್ ಡೆಪ್ತ್ ಇದೆ. ಅದೇ ನಾವು ಕ್ರಸ್ಟ್ ತಗೊಂಡ್ರೆ ಮ್ಯಾಕ್ಸಿಮಮ್ 40 ಕಿಲೋಮೀಟರ್. ಅದೇ ಮ್ಯಾಂಟಲ್ ತಗೊಂಡ್ರೆ 2900 ಕಿಲೋಮೀಟರ್ ಥಿಕ್ನೆಸ್ ಇದೆ ಅದರದ್ದು. ಅಂದ್ರೆ ಈ ಮ್ಯಾಂಟಲ್ ಅಲ್ಲಿ ಮತ್ತೆ ಎರಡು ಟೈಪ್ ಇದಾವೆ, ಅಪ್ಪರ್ ಮ್ಯಾಂಟಲ್ ಅಂಡ್ ಲೋವರ್ ಮ್ಯಾಂಟಲ್. ಅಂಡ್ ಅಪ್ಪರ್ ಮ್ಯಾಂಟಲ್, ಲೋವರ್ ಮ್ಯಾಂಟಲ್ ಬೋತ್ ಟುಗೆದರ್ ವಿ ಕಾಲ್ ದ ಮ್ಯಾಂಟಲ್. ಮ್ಯಾಂಟಲ್ ಒಂದೇ ಅದು, ಅದ್ರಲ್ಲಿ ಮತ್ತೆ ಎರಡು ಇದಾವೆ, ಅಪ್ಪರ್ ಮ್ಯಾಂಟಲ್, ಲೋವರ್ ಮ್ಯಾಂಟಲ್ ಅಂತ ಹೇಳಿ. ಈಗ ಬಸ್ ಒಂದೇ, ಅಪ್ಪರ್ ಬರ್ತ್ ಲೋವರ್ ಬರ್ತ್ ಇರ್ತಾವಲ್ಲ ಆತರ, ಅಪ್ಪರ್ ಮ್ಯಾಂಟಲ್ ಅಂಡ್ ಲೋವರ್ ಮ್ಯಾಂಟಲ್. And this complete mantle having two important materials, one is silicon and second one is magnesium. So that's why we call this sima layer. Silicon and magnesium ಹೆಚ್ಚು ಕಂಡು ಬರುತ್ತೆ ಇಲ್ಲಿ. That's why we call sima layer. ಇವಾಗ ನೋಡಿ, so again in mantle, the upper mantle and lower mantle is separated by a line called repeti discontinuity, and crust and mantle separated by moho discontinuity. ನಿಮಗೆ ಕ್ವಶನ್ ಕೇಳಬಹುದು. ಅಂಡ್ ನೋಡಿ, ಇದು ಟೋಟಲಿ ಮ್ಯಾಂಟಲ್,
ಈ ಮ್ಯಾಂಟಲ್ ಅಲ್ಲಿ ನಾಳೆ ಓದಿ ಓದಿ ಮೆಂಟಲ್ ಆಗ್ಬೇಡಿ, ಕರೆಕ್ಟ್ ಆಗಿ ಇದು ಕನ್ಫ್ಯೂಸ್ ಆಗೈತೆ ಸ್ವಲ್ಪ, ಬಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಕಂಪ್ಲೀಟ್ ಇಸ್ ಮ್ಯಾಂಟಲ್. ಈ ಮ್ಯಾಂಟಲ್ ಅಲ್ಲಿ ದಿಸ್ ಇಸ್ ದಿ ಅಪ್ಪರ್ ಮ್ಯಾಂಟಲ್. ಸೊ ದಿಸ್ ಒನ್ ಇದು ಅಪ್ಪರ್ ಮ್ಯಾಂಟಲ್ ಅಂಡ್ ದಿಸ್ ಇಸ್ ಲೋವರ್ ಮ್ಯಾಂಟಲ್. ಅಂಡ್ ಈ ಅಪ್ಪರ್ ಮ್ಯಾಂಟಲ್ ಅಲ್ಲಿ ದಿಸ್ ಒನ್ ಈ ಪಾರ್ಟ್ ಇದೆಯಲ್ಲ, ದಿಸ್ ಇಸ್ ದಿ ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್. ನಂಬ್ತೀರಾ? ನಂಬಲೇಬೇಕು. ಇವಾಗ ನೋಡಿ, ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್, ದಿಸ್ ಇಸ್ ದಿ ಅಪ್ಪರ್ ಮ್ಯಾಂಟಲ್ ಅಂಡ್ ದಿಸ್ ಇಸ್ ದ ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್. ದಿಸ್ ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ ಅಂಡ್ ಕಂಪ್ಲೀಟ್ ಕ್ರಸ್ಟ್ ವಿ ಕಾಲ್ ದಿ ಲಿಥೋಸ್ಫಿಯರ್. ಅರ್ಥ ಆಗ್ತಾ ಇದೆಯಾ? ಲಿಥೋಸ್ಫಿಯರ್ ಅಂದ್ರೆ ಏನು? ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ ಪ್ಲಸ್ ಎಂಟೈರ್ ಕ್ರಸ್ಟ್ ಟುಗೆದರ್ ವಿ ಕಾಲ್ lithosphere. And here litho means rocks. Litho means rock. Sphere means region. So the rocks region we call the lithosphere ashte. Lithosphere, and lithosphere includes entire crust and just upper part of upper mantle, not complete mantle. ನಿಮ್ಗೆ ಇದೇ ತರ ಕನ್ಫ್ಯೂಸ್ ಮಾಡ್ತಾರೆ ಎಲ್ಲ ಸ್ಟೂಡೆಂಟ್. ಜಸ್ಟ್ ಅವ್ರು ಮ್ಯಾಂಟಲ್ ಅಂತ ಓದ್ಕೊಂಡು ಹೋಗಿರ್ತಾರೆ ಎಕ್ಸಾಮ್ ಅಲ್ಲಿ. ಅಲ್ಲಿ ಅಪ್ಪರ್ ಕೇಳಿದಾರೋ, ಲೋವರ್ ಕೇಳಿದಾರೋ, ಮಿಡ್ಲ್ ಕೇಳಿದ್ರೆ ಗೊತ್ತಾಗಲ್ಲ. ಜಸ್ಟ್ ಮ್ಯಾಂಟಲ್ ಇದೆಯಾ, ಮೆಂಟಲ್ ಹಾಕಿ ಇದು ಮೆಂಟಲ್ ಅಂತ ಅನ್ಕೊಂಡು ಹಾಕ್ಬಿಡ್ತಾರೆ, ಕರೆಕ್ಟ್ ಹಾಕ್ಬಿಡ್ತಾರೆ. ಬಟ್ ದೇ ಆರ್ ದ ಮೀನಿಂಗ್ ಆಫ್ ದಿ ಲಿಥೋಸ್ಫಿಯರ್ ಇಸ್ ಜಸ್ಟ್ ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್ ಅಂಡ್ ಎಂಟೈರ್ ಕ್ರಸ್ಟ್. ಎಂಟೈರ್ ಕ್ರಸ್ಟ್ ಅಂದ್ರೆ ಎಷ್ಟಾಗುತ್ತೆ? ಅದು 40 ಕಿಲೋಮೀಟರ್ಸ್. ಇದು 40 ಕಿಲೋಮೀಟರ್ಸ್ ಅಂಡ್ ಇದು 60 ಕಿಲೋಮೀಟರ್ ಇದೆ. ಸೊ 60 ಮತ್ತೆ 40 ಎಷ್ಟಾಗುತ್ತೆ? 100 ಕಿಲೋಮೀಟರ್ಸ್. ಸೊ ಥಿಕ್ನೆಸ್ ಆಫ್ ಲಿಥೋಸ್ಫಿಯರ್ ನಿಮಗೆ ಕೇಳಿದ್ರೆ ಆನ್ಸರ್ 100 ಕಿಲೋಮೀಟರ್ಸ್. ಅಂಡ್ ಎಲ್ಲಿಂದ ಅದು? ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಫ್ರಮ್ ಸರ್ಫೇಸ್ ಆಫ್ ದಿ ಅರ್ತ್ ಅಪ್ ಟು 100 kilometers is our lithosphere. And this lithosphere includes 40 kilometer crust and 60 kilometer upper part of upper mantle. So total 2900 kilometer is thickness mantle. Adರಲ್ಲಿ just above that upper 60 kilometer is our lithosphere. Very important. And just below the lithosphere, ನೋಡಿ ಇಲ್ಲಿ ತರ lithosphere ಇದೆ. Just below the lithosphere we are having very ductile and very viscous layer we call the asthenosphere. And most of the volcanoes erupts from asthenosphere. Because asthenosphere is the main place where magma forms. ನಿಮ್ ಕ್ವಶನ್ ಕೇಳಬಹುದು, ಮ್ಯಾಗ್ಮಾ ಫಾರ್ಮೇಶನ್ ಎಲ್ಲಿ ಆಗುತ್ತೆ ಅಂತ ಹೇಳಿ. ಮ್ಯಾಗ್ಮಾ ಫಾರ್ಮೇಶನ್ ಆಗುವುದು ಅಸ್ಥಿನೋಸ್ಫಿಯರ್ ಅಲ್ಲಿ. ಅಂಡ್ ಅಸ್ಥಿನೋಸ್ಫಿಯರ್ ಮೇಲ್ಗಡೆ ಯಾವ್ದಿದೆ? ಲಿಥೋಸ್ಫಿಯರ್ ಇದೆ. ಲಿಥೋಸ್ಫಿಯರ್ ಇಸ್ ದ ಸಾಲಿಡ್, ಅಸ್ಥಿನೋಸ್ಫಿಯರ್ ಇಸ್ ದ ಲಿಕ್ವಿಡ್, ಅಂಡ್ ದಟ್ಸ್ ವೈ ಮ್ಯಾಗ್ಮಾ ಇಸ್ ಲಿಕ್ವಿಡ್. ಮ್ಯಾಗ್ಮಾ ಅಂದ್ರೇನು? ಇಟ್ಸ್ ಅ ಮೋಲ್ಟನ್ ಮೆಟಲ್ ಆರ್ ಮೆಲ್ಟೆಡ್ ಮೆಟಲ್. ಇಲ್ಲಿ ಮೆಲ್ಟೆಡ್ ಅಂದ್ರೆ ಗೊತ್ತಾಗತ್ತಾ? ಅಲ್ಲಿ ರಾಕ್ಸ್ ಆಗಿರ್ಬಹುದು, ಮೆಟಲ್ಸ್ ಆಗಿರ್ಬಹುದು, ಮೆಲ್ಟ್ ಆಗಿರುತ್ತೆ ಅಟ್ ಹೈಯರ್ ಟೆಂಪರೇಚರ್. ಅದು ಮೆಲ್ಟ್ ಆಗಿ ಒಂದು ಲಿಕ್ವಿಡ್ ಫಾರ್ಮ್, ದ್ರವ ರೂಪದಲ್ಲಿ ಇರುತ್ತೆ. ಅದು ಯಾವುದು? ಅಲ್ಲಿ ವಸ್ತುಗಳು. ನಾವು ಅದಕ್ಕೆ ಮ್ಯಾಗ್ಮಾ ಅಂತ ಕರಿತೀವಿ. ಅದೇ ಮ್ಯಾಗ್ಮಾ ಮೇಲ್ಗಡೆ ಬಂದ್ರೆ ನಾವು ಅದಕ್ಕೆ ಲಾವಾ ಅಂತ ಕರಿತೀವಿ. ಸೊ ವೆನ್ ದಿಸ್ ಮ್ಯಾಗ್ಮಾ ಕಮ್ಸ್ ಅಬೋವ್ ದಿ ಅರ್ತ್ ಸರ್ಫೇಸ್ ವಿ ಕಾಲ್ ದಿ ಲಾವಾ. ಸೊ ಲಾವಾ ಅಂಡ್ ಮ್ಯಾಗ್ಮಾ ಓನ್ಲಿ ಡಿಫರೆನ್ಸ್ ಇಸ್ ಇಫ್ ಇಟ್ ಇಸ್ ವಿದಿನ್ ದಿ ಅರ್ತ್ ಸರ್ಫೇಸ್ ವಿ ಕಾಲ್ ಮ್ಯಾಗ್ಮಾ, ಅಂಡ್ ವೆನ್ ಇಟ್ ಕಮ್ಸ್ ಅಬೋವ್ ದಿ ಅರ್ತ್ ಸರ್ಫೇಸ್ ವಿ ಕಾಲ್ ಲಾವಾ. ಲಾವಾ ಮತ್ತೆ ಮ್ಯಾಗ್ಮಾ ಗೊತ್ತಾಯ್ತಾ? ಅಂಡ್ ನೀವು ಕ್ವಶನ್ ಕೇಳ್ತಾರೆ ಪಕ್ಕ ಅವರು, ವೋಲ್ಕ್ಯಾನೋಸ್ ಮುಖ್ಯವಾಗಿ ಎಲ್ಲಿಂದ ಬರ್ತವೆ ಅಂತ. ಆನ್ಸರ್ ಅಸ್ಥಿನೋಸ್ಫಿಯರ್. ಅಸ್ಥಿನೋಸ್ಫಿಯರ್ ಎಲ್ಲಿದೆ? ಜಸ್ಟ್ ಬಿಲೋ ದಿ ಲಿಥೋಸ್ಫಿಯರ್. ಲಿಥೋಸ್ಫಿಯರ್ ಎಲ್ಲಿದೆ? ಜಸ್ಟ್ ಬಿಲೋ ದಿ, ಜಸ್ಟ್ ಬಿಲೋ ಅಲ್ಲ, ಅದಕ್ಕೆ ಕೇಳಿದೆ ನಾನು. ಇನ್ಕ್ಲೂಡಿಂಗ್ ಕ್ರಸ್ಟ್ ಬಿಲೋ ಇಲ್ಲ. ದ ಅಪ್ಪರ್ ಪಾರ್ಟ್ ಇಸ್ ದ ಲಿಥೋಸ್ಫಿಯರ್. ಅಪ್ಪರ್ ಪಾರ್ಟ್ ಆಫ್ ದಿ ಅರ್ತ್ ಇಸ್ ಲಿಥೋಸ್ಫಿಯರ್ ಅಪ್ ಟು 100 ಕಿಲೋಮೀಟರ್. ಸೊ ಅಪ್ಪರ್ ಸರ್ಫೇಸ್ ಇಲ್ಲಿಂದ 100 ಕಿಲೋಮೀಟರ್ ವರೆಗೆ ಲಿಥೋಸ್ಫಿಯರ್. ಲಿಥೋಸ್ಫಿಯರ್ ಕೆಳಗಡೆ ಅಸ್ಥಿನೋಸ್ಫಿಯರ್ ಇದೆ. ಅಂಡ್ ಅಸ್ಥಿನೋಸ್ಫಿಯರ್ ಕೆಳಗಡೆ ಮಿಸೋಸ್ಫಿಯರ್ ಇದೆ. ನೋಡಿ, ಮಿಸೋಸ್ಫಿಯರ್ ಸ್ಟಾರ್ಟ್ ಆಗೋದು ಆಫ್ಟರ್ ಅಸ್ಥಿನೋಸ್ಫಿಯರ್. ಎಲ್ಲಿ ತನ ಇದೆ? ಅಪ್ ಟು ಲೋವರ್ ಮ್ಯಾಂಟಲ್ ತನ ಮಿಸೋಸ್ಫಿಯರ್ ಇದೆ. And outer core and inner core both makes barysphere. And barysphere is the lowermost layer of interior of the earth. ಯಾವ ರೀತಿಯಾಗಿ ನಮ್ದು ಎಕ್ಸೋಸ್ಫಿಯರ್ ಇದೆಯಲ್ಲ, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಅಯೋನೋಸ್ಫಿಯರ್ ಅಂಡ್ ಎಕ್ಸೋಸ್ಫಿಯರ್. ಎಕ್ಸೋಸ್ಫಿಯರ್ ಇಸ್ ಔಟರ್ ಮೋಸ್ಟ್ ಅಂಡ್ ಟ್ರೋಪೋಸ್ಫಿಯರ್ ಇಸ್ ಇನ್ನರ್ ಮೋಸ್ಟ್. ಅದೇ ರೀತಿಯಾಗಿ ಫಸ್ಟ್ ಒಂದು ಲಿಥೋಸ್ಫಿಯರ್, ಅಸ್ಥಿನೋಸ್ಫಿಯರ್, ಮಿಸೋಸ್ಫಿಯರ್, ಬೇರಿಸ್ಫಿಯರ್. ನಿಮಗೆ ಕ್ವಶನ್ ಕೇಳಬಹುದು, ಅರೇಂಜ್ ದಿ ಫಾಲೋವಿಂಗ್ ಫ್ರಮ್ ಅರ್ತ್ ಸರ್ಫೇಸ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಅರ್ತ್. ಫಸ್ಟ್ ಬರೋದು ಯಾವುದು? ಲಿಥೋಸ್ಫಿಯರ್, ಆಮೇಲೆ ಅಸ್ಥಿನೋ, ಮಿಸೋ ಅಂಡ್ ಬೇರಿಸ್ಫಿಯರ್. ಗೊತ್ತಾಯ್ತಾ ಇದು? ಅಂಡ್ ಈ ಬೇರಿಸ್ಫಿಯರ್ ಅಲ್ಲಿ ಅಥವಾ ಅಟ್ ದಿ ಸೆಂಟರ್ ಆಫ್ ದಿ ಕೋರ್ ವಿ ಆರ್ ಹ್ಯಾವಿಂಗ್ ದ ನಿಕೆಲ್ ಅಂಡ್ ಐರನ್. ಸೊ ಮ್ಯಾಕ್ಸಿಮಮ್ ನಿಕೆಲ್ ಮತ್ತೆ ಐರನ್ ಕಂಡು ಬರುತ್ತೆ. ದಟ್ಸ್ ವೈ ವಿ ಕಾಲ್ ನಿಫೆ ಲೇಯರ್ ಅಂತ ಕರಿತೀವಿ. ನಿಫೆ ಲೇಯರ್, ನಿಫೆ ಲೇಯರ್, ಸಿಮಾ ಲೇಯರ್ ಅಂಡ್ ಸಿಯಾಲ್ ಲೇಯರ್. ಅಂಡ್ ದಿಸ್ ಇನ್ನರ್ ಮೋಸ್ಟ್ ಕೋರ್ ಇಸ್ ಆಲ್ವೇಸ್ ಇನ್ ಸಾಲಿಡ್ ಫಾರ್ಮ್. ನಿಮಗೆ ಅನಿಸಬಹುದು, ಸರ್ ಇಷ್ಟೊಂದು ಟೆಂಪರೇಚರ್ ಇರುತ್ತೆ, ಅದು ಹೇಗೆ ಸಾಲಿಡ್ ಆಗಿ ಸಾಧ್ಯ ಅಂತ. ಇವಾಗ ನೋಡಿ, ಟೆಂಪರೇಚರ್ ಅಟ್ ದಿ ಕೋರ್ ವಿಲ್ ಬಿ ಆಲ್ಮೋಸ್ಟ್ 6000 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಟೆಂಪರೇಚರ್. ಅಂಡ್ ಅಟ್ 100 ಡಿಗ್ರಿ ಸೆಲ್ಸಿಯಸ್ ವಾಟರ್ ಸ್ಟಾರ್ಟ್ಸ್ ಬಾಯ್ಲಿಂಗ್. ಅಟ್ 200 ಡಿಗ್ರಿ ಸೆಲ್ಸಿಯಸ್ ಮೆಟಲ್ ಸ್ಟಾರ್ಟ್ಸ್ ಮೆಲ್ಟಿಂಗ್. ದೆನ್ ವಾಟ್ ಅಬೌಟ್ 6000 ಡಿಗ್ರಿ ಸೆಲ್ಸಿಯಸ್? ಅಷ್ಟಿದ್ರೂ ಕೂಡ ಅಲ್ಲಿರುವಂತಹ ಮಟೀರಿಯಲ್ಸ್ ಘನವಸ್ಥೆಯಲ್ಲಿ ಇರ್ತವೆ. ಯಾಕೆಂದ್ರೆ ಬಿಕಾಸ್ ಆಫ್ ಮೇಲಿರುವಂತಹ ಒತ್ತಡ, ಪ್ರೆಷರ್. ಬಿಕಾಸ್ ಆಫ್ ದ ಹೈಯರ್ ಪ್ರೆಷರ್ ಫ್ರಮ್ ದಿ ಅಬೋವ್ ದ ಮಟೀರಿಯಲ್ ವಿಲ್ ಬಿ ಇನ್ ದ ಸಾಲಿಡ್ ಫಾರ್ಮ್. ಗೊತ್ತಾಯ್ತಾ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಬೌಟ್ ಇಂಟರ್ ಆಫ್ ದಿ ಅರ್ತ್. ಇವಾಗ ನೋಡಿ, ಇಷ್ಟು ಡೆಪ್ತ್ ಅಲ್ಲಿ ಅಲ್ಲಿ ನಿಕೆಲ್ ಮತ್ತೆ ಐರನ್ ಇದೆ ಅಂತ ಕಂಡುಹಿಡಿದವ್ರು ಯಾರು?
ಕ್ವಶನ್ ಅರ್ಥ ಆಯ್ತಾ ನಂದು? ಇಷ್ಟು ಡೆಪ್ತ್ ಅಲ್ಲಿ ಅಲ್ಲಿ ನಿಕೆಲೆ ಇದೆ, ಐರನ್ ಇದೆ ಅಂತ ಯಾರು ಕಂಡುಹಿಡಿದ್ರು? ಅಥವಾ ಇಷ್ಟು ಡೆಪ್ತ್ ಅಲ್ಲಿ ಟೆಂಪರೇಚರ್ ಇಷ್ಟೇ ಇದೆ ಅಂತ ಕಂಡುಹಿಡಿದವ್ರು ಯಾರು? ಲೇಮನ್ ಅಷ್ಟು ಬುದ್ಧಿವಂತ ಅವನು. ಇವಾಗ ನೋಡಿ, ದಿಸ್ ಈಸ್ ಹೈಪೋಥೆಸಿಸ್ ಅಷ್ಟೇ. ವಾಟ್ ಇಸ್ ಹೈಪೋಥೆಸಿಸ್? ಊಹೆ, ಕಲ್ಪನೆ ಮಾಡೋದು ಅಷ್ಟೇ ಇದು. ಅಷ್ಟೆಲ್ಲ ಮೆಜರ್ ಮಾಡ್ಬೇಕಂದ್ರೆ ಕಬಾಬ್ ಹೋಗ್ಬಿಡ್ತಾರೆ ಅಲ್ಲಿ ಹೋದ್ರೆ ಅವರು. ಡೆಫಿನೆಟ್ಲಿ ಬೇಕಂತ ಕಬಾಬ್. ಯಾಕಂದ್ರೆ ಅಷ್ಟೊಂದು ಟೆಂಪರೇಚರ್ ಅಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಅವನ್ ಬದುಕಿದ್ರು ಕೂಡ ಅಲ್ಲಿರುವಂತ ಇನ್ಸ್ಟ್ರೂಮೆಂಟ್ ಕೂಡ ಮೆಲ್ಟ್ ಆಗಿ ಹೋಗ್ಬಿಡ್ತವೆ. ಹಾಗಾಗಿ ಇಟ್ಸ್ ನಾಟ್ ಪಾಸಿಬಲ್ ಟು ಮೆಜರ್ ಅಟ್ ದಿಸ್ ಡೆಪ್ತ್. ಇವನ್ ವಿ ಆರ್ ಸೇಯಿಂಗ್, so our sun atmosphere having 15 to 27 million degree Celsius temperature, but it is a hypothesis ಅಷ್ಟೇ, ಊಹೆ ಅಷ್ಟೇ. ವಾಟ್ ವಿಲ್ ಡೂ, ನಾವೇನ್ ಮಾಡ್ತೀವಿ ಅಂದ್ರೆ ಅರ್ತ್ ಸರ್ಫೇಸ್ ಇಂದ ಮೇಲಕ್ಕೆ ಹೋದಂಗೆ ಟೆಂಪರೇಚರ್ ಎಷ್ಟು ರಿಡ್ಯೂಸ್ ಆಗ್ತಾ ಇದೆ ಅಥವಾ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಆ ಬೇಸ್ ಮೇಲೆ ಇದೇ ತರ ಮುಂದೆ ಇರಬಹುದು ಅಂತ ಜಸ್ಟ್ ಊಹೆ ಅಷ್ಟೇ ಅದು. ಈಗ ಅರ್ತ್ ಸರ್ಫೇಸ್ ಇಂದ ಜಸ್ಟ್ ಡೌನ್ ಹೋದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಗೋ ಫಾರ್ 32 ಮೀಟರ್ಸ್, ಈಗ ಅರ್ತ್ ಸರ್ಫೇಸ್ ಇಂದ ನಾವು ಡೌನ್ ಹೋದ್ರೆ, ಡೌನ್ ಅಂದ್ರೆ ಎಷ್ಟು? ಡೌನ್ ಅಂದ್ರೆ ಮತ್ತೆ ಹಿಂಗ್ ನಾವು ಸ್ಲೋಪ್ ಅನ್ಕೋಬಾರ್ದು ನೀವು. ಡೌನ್ ಅಂದ್ರೆ ಈ ತರ. ಸೊ ಡೌನ್ ಹೋದ್ರೆ ಫಾರ್ ಎವ್ರಿ 32 ಮೀಟರ್ಸ್ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೈಸ್ ಆಗುತ್ತೆ ಫಾರ್ ಎವ್ರಿ 32 ಮೀಟರ್ಸ್. ಇದು ಎಲ್ಲಿ ಸಿಕ್ತು ನಮಗೆ? ನಾವು ಮೈನಿಂಗ್ ಮಾಡುವಾಗ, ಗಣಿಗಾರಿಕೆ ಮಾಡುವಾಗ. ಸೊ ಆಲ್ಮೋಸ್ಟ್ ಇವಾಗ ನೋಡಿ, ಈಗ ಕೋಲಾರ್ ಗೋಲ್ಡ್ ಫೀಲ್ಡ್ KGF ಅಲ್ಲಿ ಆಲ್ಮೋಸ್ಟ್ 2 ಕಿಲೋಮೀಟರ್ ಒಳಗಡೆ ಹೋಗಿದ್ದಾರೆ. ಆ 2 ಕಿಲೋಮೀಟರ್ ಹೋಗುವಾಗ ಅವ್ರಿಗೆ ಗೊತ್ತಾಗತ್ತೆ ನಾವು ಎಷ್ಟು 100 ಮೀಟರ್ ಹೋಗ್ತಾ ಇದೀವಿ, 200 ಮೀಟರ್ ಹೋಗ್ತಾ ಇದೀವಿ. ಅಲ್ಲಿ ಟೆಂಪರೇಚರ್ ಮೆಜರ್ಮೆಂಟ್ ಮಾಡ್ತಿರ್ತಾರೆ ಅವರು. ಆ ಮೆಜರ್ಮೆಂಟ್ ಮೇಲೆ ಇದೇ ತರ ಒಳಗಡೆ ಹಿಂಗೆ ಇರಬಹುದು ಅಂತ ಊಹೆ ಅಷ್ಟೇ ಇದು. ಇಟ್ಸ್ ಜಸ್ಟ್ ಹೈಪೋಥೆಸಿಸ್ ಅಷ್ಟೇ, ಊಹೆ ಅಷ್ಟೇ. ಸೊ ಹಾಗಾಗಿ ನೋಡಿ, ಇದು ನಮ್ದು ಇಂಟರ್ ಆಫ್ ದಿ ಅರ್ತ್. ನಿಮ್ ಕ್ವಶನ್ ಕೇಳ್ತಾರೆ, ವಾಟ್ ಆರ್ ದಿ ಸೋರ್ಸಸ್ ಟು ಗೆಟ್ ದಿ ಇನ್ಫಾರ್ಮೇಶನ್ ಅಬೌಟ್ ಇಂಟರ್ ಆಫ್ ದಿ ಅರ್ತ್? ವಿ ಆರ್ ಹ್ಯಾವಿಂಗ್ 2 kinds of sources. One is direct source, second one is indirect source. Direct source ಅಂದ್ರೆ ಏನು? ಇವಾಗ ನೋಡಿ, when we do the mining, we'll get some material in the form of rocks, in the form of like ores, and after studying the rocks, we can say that yes, this can be the material below the earth. And again, volcanic eruptions. When volcanoes erupts, they bring many materials like magma and even ash and even gases and even some rock debris. So by studying these materials, we can say that yes, it can be the inter of our earth. So these are the direct sources. Indirect source means just by saying studying the temperature at the surface, we can say so it can be the temperature below. This is the indirect source. Temperature, pressure, gravitation and seismic waves. So all these comes under indirect sources. ಗೊತ್ತಾಯ್ತಾ ಇದು?